ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ದೇವರ ವಾಕ್ಯವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 31ರಿಂದ 36 ವಚನಗಳು ನಾವು ಓದಿಕೊಳ್ಳೋಣ. ಇಲ್ಲಿ ನಾವು ನೋಡುವಾಗ ಅಪೊಸ್ತಲನಾದಂಥ ಪೇತ್ರನು ಎದ್ದು ನಿಂತುಕೊಂಡು ಅಲ್ಲಿರುವಂಥ ಸೇರಿ ಬಂದಿರುವಂಥ ಎಲ್ಲ ಜನರಿಗೆ ಪೆಂತೆಕೋಸ್ತ ದಿನದಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿದ್ದನು. ಇಲ್ಲಿ ನಾವು ನೋಡುವಾಗ 31, 32 ವಚನಗಳು. ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆಮೇನ್. ಇಲ್ಲಿ ಆತನು ಹೇಳುತ್ತಾ ಇದ್ದಾರೆ, ನಾವು ಸಾಕ್ಷಿಗಳಾಗಿದ್ದೇವೆ. ಯಾಕಂದರೆ ಆ ಅಪೊಸ್ತಲನಾದಂಥ ಪೇತ್ರನು ಉಳಿದಂಥ ಅಪೊಸ್ತಲರೆಲ್ಲರೂ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿದ್ದರು. ಮತ್ತು ದಾವೀದನು ಪರಲೋಕಕ್ಕೆ ಏರಿ ಹೋಗಲಿಲ್ಲ, ಆದರೆ ಯೇಸು ಕ್ರಿಸ್ತನು ಹೋಗಿದ್ದನು. ಆತನ ಪುನರುತ್ಥಾನವು ಸತ್ಯ ಎಂಬುದಾಗಿ ಸಾಕ್ಷಿಯಾಗಿದ್ದರು. ಆಮೇನ್.